हरिः ओम् आपादमौलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्य गुरुभ्यो नमः। मन्मनोऽभीष्टवरदम् सर्वाभीष्टफलप्रदम् पुरन्दरगुरुम् वन्दे दासश्रेष्ठम् दयानिधिम्। विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् यलमल्याद्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुर्मम। हरिः ओम्। अनंतकोटि ब्रह्मांड नायक रमा ब्रह्म रुद्र इंद्रादिवन्द्य भक्तवत्सल भवरोग वैद्य शरणागत वज्र पंजर आपद्बांधव अनाथ बंधो अनिमित्त बंधो पतित पावन महारोग निवारण। ಶ್ರೀ ಪುರಂದರದಾಸರ ಅನಂತಕೋಟಿ ಬ್ರಹ್ಮಾಂಡ ನಾಯಕನ ಗದ್ಯವನ್ನು ಚಿಂತಿಸುತ್ತಿದ್ದೇವೆ. 7ನೇ ಗದ್ಯ ಅನಾಥ ಬಂಧೋ. ಭಗವಂತನ ವಿಶೇಷ ಲಕ್ಷಣವನ್ನು ಇಲ್ಲಿ ಚಿಂತಿಸುತ್ತಾರೆ ಶ್ರೀ ಪುರಂದರದಾಸರು. ಅನಾಥ ಬಂಧೋ, ಇಲ್ಲಿ ಏನು ಚಿಂತನೆ ಮಾಡಬೇಕು? ಯಾರು ಅನಾಥರು, ಯಾರು ಬಂಧುಗಳು, ಇಷ್ಟೇ. ಯಾಕೆ ಅನಾಥ ಬಂಧು ಅಂತ ಹೇಳಿದ್ದಾರೆ? ಸೊ ಆದ್ರಿಂದ ನಾವು ಯಾರಂತ ಸೇರಿಸಿಕೊಂಡ ಪ್ರಶ್ನೆ ಬಂತು. ಈ ಪ್ರಶ್ನೆಗೆ ಉತ್ತರ ಅನಾಥ ಬಂಧುನೇ ಆಗಿದೆ. ನೋಡಿ, ಯಾವುದು ಉತ್ತರವೋ ಅದೇ ಪ್ರಶ್ನೆ, ಯಾವುದು ಪ್ರಶ್ನೆನೋ ಅದೇ ಉತ್ತರ. ಇದು ಶಾಸ್ತ್ರದ ರಹಸ್ಯ. ಜೀವರೆಲ್ಲರೂ ಅಸ್ವತಂತ್ರರು. ಅನಾಥ ಎಂಬುದೇ ಅಸ್ವತಂತ್ರತೆ. ಅಸ್ವತಂತ್ರಿಗೆ ಇನ್ನೊಂದು ಹೆಸರು ಹೇಳಿ ಅಂದ್ರೆ ಅನಾಥ. ಅನಾಥ ಅಂದ್ರೆ ಬಿಡಿಸಿ ಹೇಳಿ. ತನಗೆ ತಾನೇ ನಾಥನಾದವನೇ ಸ್ವತಂತ್ರನು, ಅವನು ಭಗವಂತ. ಜೀವರು ಯಾವುದಕ್ಕೂ ನಾಥರಲ್ಲ. ಅವರು ಸಂಪಾದಿಸಿದ ಪಾಪ ಪುಣ್ಯವೂ ಅವರ ಅಧೀನವಲ್ಲ, ಅವರೇ ತಮ್ಮ ಅಧೀನರೂ ಅಲ್ಲ. ಆದ್ದರಿಂದ ಜೀವರೆಲ್ಲರೂ ಅನಾಥರೇ ಆಗಿದ್ದಾರೆ. ನಾವು ಏನ್ ಅನ್ಕೊಂಡಿದ್ದೀವಿ? ನಮ್ಮ ಬಟ್ಟೆ ಮೇಲೆ ನಮ್ಮ ಮೈ ಮೇಲೆ ಬಟ್ಟೆ ಇದ್ದರೆ ನಾವು ಶ್ರೀಮಂತರು, ಯಾರ ಬಟ್ಟೆ ಇಲ್ಲವೋ ಅವರು ಅನಾಥರು ಅಂತ ತಿಳ್ಕೋತೀವಿ ಲೋಕದಲ್ಲಿ. ಬಟ್ಟೆ ಎಂಬತಕ್ಕಂತ ಅದು ನಾಥ ಅನಾಥಕ್ಕೆ ಮಾಪಕ ಅಲ್ಲ. ಯಾಕಂದ್ರೆ ಬಟ್ಟೆ ಇವತ್ತಿರುತ್ತೆ, ನಾಳೆ ಅದು ಹೋಗುತ್ತೆ. ಹಾಗೆ ಜೀವನ ಮೇಲೆ, ಜೀವನ ಸ್ವರೂಪದ ಮೇಲೆ ಲಿಂಗ ಶರೀರ ಎಂಬ ಬಟ್ಟೆ, ಅದರ ಮೇಲೆ ಸೂಕ್ಷ್ಮ ಶರೀರದ ಬಟ್ಟೆ, ಅದಕ್ಕೆ ಬಾಹ್ಯ ಶರೀರದ ಬಟ್ಟೆ. 3 ಬಟ್ಟೆಗಳಿದೆ ಅಷ್ಟೇ. 3 ಬಟ್ಟೆಗಳು ಹರಿದು ಹೋಗ್ತಕ್ಕಂಥ ಬಟ್ಟೆಗಳು. ಆದ್ರಿಂದ ನಾವು ಒಬ್ಬ ತಿರುಕನ ಬಟ್ಟೆ ಇಲ್ಲದವರನ್ನ ಅನಾಥ ಅಂತ ಗುರುತಿಸಿದ್ರೆ ನಮ್ಮ ಬಟ್ಟೆನೂ ಹರಿದು ಹೋಗ್ತಾ ಇರೋದ್ರಿಂದ ಅನಾಥ 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 ಅಂತ ನಾವು ಅಂದ್ಕೊಳ್ಬೇಕು. ತಂದೆ ತಾಯಿ ಅಥವಾ ಪಾಲಕರಿಲ್ಲದವರಿಗೆ ಅನಾಥರೆಂದು ಲೋಕದಲ್ಲಿ ಪ್ರಸಿದ್ಧಿ. ಯಾರಿಗಾದ್ರೂ ಬಟ್ಟೆ ಇಲ್ಲದೆ ಬೀದಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ರೆ ಏನ್ ಹೇಳ್ತೀವಿ? ಫಸ್ಟ್, ಈ ಪಾಪ ಅವರಿಗೆ ತಾಯಿ ಇಲ್ಲ. ತಾಯಿ ಇದ್ರೆ ಪಾಪ ಮೈ ಮುಚ್ಚುವಂತೆ ಬಟ್ಟೆ ಹಾಕ್ತಾ ಇದ್ಲು. ಅವ್ರಿಗೆ ತಂದೆ ಇಲ್ಲ, ಪಾಪ ತಂದೆ ಇದ್ದಿದ್ರೆ ಮೈ ಮುಚ್ಚುವಂತೆ ಬಟ್ಟೆ ತಂದು ಕೊಡ್ತಾ ಇದ್ದ. ಅಥವಾ ಯಾರು ನೋಡ್ಕೊಳ್ಳೋ ಗಾಡಿಯ ಸಂದೆ ಪಾಲಕರು ಯಾರೂ ಇಲ್ಲ. ಆದ್ರಿಂದ ಅವನು ಬರೀ ಮೈಲಿ ಅಂದ್ರೆ ಅರ್ಧ ಮೈಯಲ್ಲಿ ನಗ್ನವಾಗಿ ಓಡಾಡ್ತಾ ಇದ್ದಾನೆ. ಇಂಥವನ್ನ ನಾವು ಅನಾಥ ಅಂತ ಕರಿತೀವಿ. ಇಲ್ಲಿ ನೋಡಿ, ತಂದೆ ಹೊದಿಸಿದ ಬಟ್ಟೆ, ತಾಯಿ ಹೊದಿಸಿದ ಬಟ್ಟೆ, ಪಾಲಕರು ಹೊದಿಸಿದ ಬಟ್ಟೆ, 3 ಬಟ್ಟೆ. ಆ 3 ಬಟ್ಟೆಗಳು ನಮ್ಮ 3 ಶರೀರಗಳು.
ಭಗವಂತ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವಂತ ಸಾಮರ್ಥ್ಯ ಉಳ್ಳವನಾಗಿದ್ದಾನೆ. ಭಗವಂತನಿಗೆ ಅವನ ಶರೀರದ ಮೇಲೆ ಯಾವ ಬಟ್ಟೆನೂ ಇಲ್ಲ. ಈಗ ಲೋಕದಲ್ಲಿ ನಾವು ಬಟ್ಟೆ ಇಲ್ಲದವರನ್ನ ಏನಂತ ಕರಿತೀವಿ? ಅನಾಥ. 3 ಬಟ್ಟೆ ಇರೋರಿಗೆ ಯಾಕೆ ನಾವು ಜೀವನ ಅನಾಥರಂತ ಅಂತ ಅದು ಇಲ್ಲಿ ನಾವು ಚಿಂತನೆ ಮಾಡಬೇಕು. ಯಾವ ಬಟ್ಟೆ ಇದ್ದರೂ ಮೈ ಮುಚ್ಚುವಂತ ಬಟ್ಟೆ ಇದ್ದರೆ ಅವ್ರ ಅನಾಥರು. ಯಾವ ಬಟ್ಟೆ ಇದ್ರೆ ಯಾವತ್ತು ಹರಿದು ಹೋಗುತ್ತೋ ಅವರ ಅನಾಥರು. ಈ ದೃಷ್ಟಿಯಲ್ಲಿ ಜೀವನ ಮೇಲೆ 3 ವಿಧವಾದ ಶರೀರ ಇದ್ದರೂ ಅದೆಲ್ಲವೂ ಹರಿದು ಹೋಗತಕ್ಕಂತಹ ಶೀಘ್ರತೆ ಅನೇನ ಇತಿ ಶರೀರ. ಲಿಂಗ ಶರೀರವೂ ಒಂದು ದಿನ ಹರಿದು ಹೋಗುತ್ತೆ. ಆದ್ದರಿಂದ ಯಾವುದೇ ಶರೀರ ಲಿಂಗ ಯಾವ ಜೀವನಿಗಿರ್ತಕ್ಕಂಥದ್ದು ಹರಿದು ಹೋಗುವಂತಹ ಶರೀರ. ಭಗವಂತನದು ಅಪ್ರಾಕೃತ ಶರೀರ. ಅವನಿಗೆ ಮೇಲ್ಕೋಟಿನ ಶರೀರ ಯಾವುದೂ ಇಲ್ಲವೇ ಇಲ್ಲ. ಆದ್ದರಿಂದ ಲೋಕ ವಿಲಕ್ಷಣವಾಗಿ ಅನಾಥ ಅಂದರೆ ಯಾರು ಅವರಿಗೆ ಅವರೇ ನಾಥನೋ ಅವನ ಅನಾಥ. ಅನಾಥ ಅನ್ನತಕ್ಕಂಥದ್ದು ಯಾರಿಗೂ ಒಪ್ಪುತ್ತೆ? ಭಗವಂತನಿಗೆ ಒಪ್ಪತ್ತೆ. ಅವನಿಗೆ ತಂದೆ, ತಾಯಿ, ಪಾಲಕ, ಪೋಷಕರ ಅವಶ್ಯಕತೆಯೇ ಇರುವುದಿಲ್ಲ. ಇದು ಲೋಕ ವಿಶಿಷ್ಟತೆಯ ಅನಾಥ. ಇಲ್ಲಿ ಅಂದರೆ ಅವನೇ, ನಾಥ ಅಂದರೆ ರಕ್ಷಿಸಿಕೊಳ್ಳುವವ, ಅವರೇ ಅನಾಥ. ನೋಡಿ, ಶಬ್ದ ನಾವು ಅನಾಥ ಅಂತ ಶಬ್ದ ಹೇಳ್ತೀವಿ. ಎಲ್ಲಿ ಕೂಡಿಸಿ ಅನಾಥ ಅಂತ ಹೇಳ್ತೀವಿ ಅದು ಜೀವರಿಗೆ ಅನ್ವಯ. ಎಲ್ಲಿ ಬಿಡಿಸಿ ಹೇಳ್ತೀವಿ ಅದು ದೇವರಿಗೆ ಅನ್ವಯ. ಅನಾಥ ಅಂದರೆ ಜೀವರು, ನಾಥ ಅಂದರೆ ಭಗವಂತ. ಅವನೇ ನಾಥ, ಅವನಿಗೆ ಅವನೇ ನಾಥ, ಸ್ವಾಮಿ ಎಂಬತಕ್ಕಂಥದ್ದು ಅನಾಥ ಶಬ್ದದ ಸಾಧಾರಣವಾದ ತಿಳುವಳಿಕೆ. ಈಗ ಮುಂದಿನ ಪ್ರಶ್ನೆ, ಯಾರ ಬಂಧುಗಳು? ಈ ಬಂಧುಗಳು ಎಂಬತಕ್ಕಂಥ ಹಿಂದೆ ಚಿಂತನೆ ಮಾಡಿದ್ದೀವಿ. ಇಲ್ಲಿನ ಚಿಂತನೆ ಹೇಗೆ? ಭಗವಂತ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುತ್ತಾ ಸಕಲರನ್ನೂ ರಕ್ಷಿಸುವ ಸಾಮರ್ಥ್ಯ ಹೊಂದಿದ್ದಾನೆ. ಆದ್ದರಿಂದ ನಮಗೆಲ್ಲರಿಗೂ ಪಾಲಕ, ಪೋಷಕ, ತಂದೆ, ತಾಯಿ, ಬಂಧು ಬಳಗ ಎಲ್ಲವೂ ಅವನೇ ಆಗಿದ್ದಾನೆ. ಸಾತ್ವಿಕ ಜೀವರು ಮಾತ್ರವೇ ಇದನ್ನರಿತು ನಿತ್ಯ ಸುಖವನ್ನು ಪಡೆಯುತ್ತಾರೆ. ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳವರೆಂಬ ಪೊಳ್ಳು ಭರವಸೆ ಉಳ್ಳವರು, ಅಂದರೆ ರಾಜಸ ತಾಮಸರು, ಧನ ಸಂಪತ್ತುಗಳಿಂದ ರಕ್ಷಿಸಿಕೊಳ್ಳಬಹುದೆಂಬ ಆಶಯ ಹೊತ್ತವರು, ಅಂದರೆ ತಾಮಸರು, ನಿತ್ಯ ದುಃಖಿಗಳಾಗಿ ಸಂಸಾರದಲ್ಲಿ ಸ್ಥಿರರಾಗುತ್ತಾರೆ. ಅನಾಥ ಎಂಬತಕ್ಕಂಥದ್ದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರತಕ್ಕಂಥ 3 ವಿಧ ಜೀವರು, 3 ಶರೀರ ಮತ್ತು ಈಗ 3 ವಿಧ ಜೀವರಲ್ಲೂ ಸಹ ಈ ತಿಳುವಳಿಕೆಯನ್ನು ನಾವು ಹೇಳಬಹುದು ಅನಾಥ ಶಬ್ದದಿಂದ. ಆ ಶಬ್ದವಾಚಿ ಭಗವಂತರು ನಮಗೆಲ್ಲರಿಗೂ ನಾಥ ಎಂದು ತಿಳಿದವರಿಗೆ ನಮಗೆ ಇಷ್ಟವಾದ ನಿತ್ಯ ಸುಖವನ್ನು ಕಲ್ಪಿಸಿಕೊಟ್ಟು ಬಂಧುವಾಗುತ್ತಾನೆ. ಭಗವಂತನೇ ನಮಗೆ ಸ್ವಾಮಿ, ಬಂಧುವಾಗಿದ್ದಾನೆ. ಅನಾಥ ಬಂಧೋ ಅಂದರೆ ಯಾರು ತಾವು ಅನಾಥರೆಂದು ತಿಳಿದುಕೊಂಡು ಜಗನ್ನಾಥನಾದ ಭಗವಂತನನ್ನು ಸೇವಿಸುವವರಿಗೆ ಭಗವಂತನೇ ಬಂಧುವಾಗಿರುತ್ತಾನೆ. ಕಶ್ಚಂದಸಾಂ ಯೋಗಂ ಇತಿ ಶ್ರುತಃ. ಪ್ರತಿಪದ ಯೋಗಿಕಾರ್ಥ, ಯೋಗಿರಾಜನಾದ ಬ್ರಹ್ಮನು ಮಾತ್ರವೇ ಪೂರ್ಣವಾಗಿ ಅರಿಯಬಲ್ಲವನು. ಕಶ್ಚಂದಸಾಂ ಯೋಗಂ ಇತಿ ಶ್ರುತಃ ಅಂತ ಹೇಳಿದಾಗ ಅದು ಪ್ರಶ್ನೆಯೂ ಹೌದು, ಉತ್ತರವೂ ಹೌದು. ಕಶ್ಚಂದಸಾಂ ಅಂದ್ರೆ ಭಗವಂತನೇ ಎಂದರ್ಥ. ಉಳಿದವರು ಯಥಾಯೋಗ್ಯ ತಿಳಿಯುತ್ತಾರೆ. ಅದರಂತೆ ಅನಾಥ ಶಬ್ದ. ಅನಾಥ ಎಂಬತಕ್ಕಂಥದ್ದು ಕನ್ನಡದ ಭಾಷೆಯಲ್ಲಿ ಬಹಳವಾಗಿ ವಿಪುಲವಾಗಿ ಎಲ್ಲರೂ ಉಪಯೋಗಿಸ್ತಕ್ಕಂಥ ಶಬ್ದ. ಅದರ ಅರ್ಥ ಕಶ್ಚಂದಸಾಂ ಯೋಗಮಿತಿ ಶ್ರುತಿಯಲ್ಲಿ ಅಡಗಿರುವ ಅರ್ಥವನ್ನು ಹೇಳ್ತಾ ಇದೆ ಅಂತ ತಿಳಿಯಬೇಕು. ಆದರೆ ಇಲ್ಲಿ ಕ ಎಂಬುದು ದ್ವಿಧಾರ್ಥದಲ್ಲಿದೆ.
ಪ್ರಜಾಪತಿ ವೈ ಕಾಃ ಇತಿ ಶ್ರುತಃ. ಕಾ ಶಬ್ದೋ ಬ್ರಹ್ಮಾರ್ಥಃ ಎಂದಿದೆ. ಇದರ ತಾತ್ಪರ್ಯ ಒಂದೇ ಪದ ಅಥವಾ ಒಂದೇ ಶಬ್ದ ಅನೇಕ ಅರ್ಥಗರ್ಭಿತವಾಗಿರುತ್ತದೆ. ಇಲ್ಲಿ ಅನಾಥನೆಂಬುದು ಸ್ವಾತಂತ್ರ್ಯತೆಯ ಭಗವಂತ, ಅಸ್ವಾತಂತ್ರ್ಯ ಸಮಸ್ತ ಜೀವರು ಅನಾಥರು. ನೋಡಿ, ಸಂಸ್ಕೃತ ಶಾಸ್ತ್ರ ಅಲ್ಲಿರತಕ್ಕಂಥ ಪ್ರಮೇಯವನ್ನ ಸುಲಿದ ಹಣ್ಣಿನ ಬಾಳೆಹಣ್ಣಿನಂತೆ ಅನಾಥ ಶಬ್ದದಿಂದ ಶ್ರೀ ಪುರಂದರದಾಸರು ಪರಿಚಯಿಸಿಕೊಡುತ್ತಿದ್ದಾರೆ. ವೇದದಿಂದಲೇ ಭಗವಂತನು ತಿಳಿಯತಕ್ಕಂಥ ಸದಾದನೇಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ಎಂಬತಕ್ಕಂಥದ್ದು ಶ್ರೀಮದಾನಂದ ತೀರ್ಥರು ಹೇಳಿದರು. ಸಮತೀತ ಕ್ಷರಾಕ್ಷರಂ ಸದಾದನೇಕ ವಿಜ್ಞೇಯಂ ಆಗಮ ಯಾವುದು? ವೇದ. ಇಲ್ಲಿ ಅನಾಥದ ಶಬ್ದ ಯಾವುದು? ವೇದದ ಸಾರ ಅನಾಥ. ಆದ್ದರಿಂದ ಅತ್ಯಂತ ಕಡಿಮೆ ಶಬ್ದದಲ್ಲಿ ವೇದ ಸಾರವನ್ನೇ ನಮಗೆ ಕೊಟ್ಟಿರ್ತಾರೆ. ಅದನ್ನು ಭಗವಂತನನ್ನು ನಿರ್ದೇಶನ ಮಾಡುವಂತೆ ಉಪಯೋಗಿಸಿದ್ದಾರೆ. ಇದು ಶ್ರೀ ಪುರಂದರದಾಸರ ಮಹತ್ವ. ಪುರಂದರದಾಸರು ನಮಗಾಗಿ ಕೊಟ್ಟಿರುವ ಬಳುವಳಿ. ಅನಾದಿ ಕಾಲದಿಂದಲೂ ಕಾಮಕರ್ಮಾದಿಗಳಿಂದ ಬಂಧಿತರು ಜೀವರು. ಅನಾದಿ ಅನಂತ ಕಾಲಕ್ಕೂ ಯಾವುದೇ ಬಂಧನೆ ಇಲ್ಲದಿರುವನೇ ಭಗವಂತ. ಬಂಧೋ ಎಂಬುದು ತಾವು ಬಂದಿಗಳು, ನೀನು ಬಂದಿಯಲ್ಲ ಎಂಬುದನ್ನು ತೋರಿಸಲು ದಿವ್ಯ ಮಂತ್ರವಾಗಿದೆ. ಅನಾಥ ಬಂಧೋ ಎಂಬತಕ್ಕಂಥದ್ದನ್ನ ಯಾವ ಶಬ್ದದಲ್ಲಿ ಹೇಳ್ತೀರಾ? ಸಂಬೋಧನ ವಿಭಕ್ತಿ. ಸಂಬೋಧನ ಶಬ್ದ ಭಗವಂತನನ್ನೇ ಕರೆಯೋದು. ಏನು ಅನಾಥ ಬಂಧೋ ಎಂಬತಕ್ಕಂಥ ಏನ್ ಹೇಳ್ತಾ ಇದೆ? ಯಾವ ಕಾಲಕ್ಕೂ ನೀನು ಎಲ್ಲೂ ಬಂದಿಯಲ್ಲಪ್ಪ, ನೀನು ಸ್ವತಂತ್ರ. ಎಂದೋ ಒಂದು ಕಾಲಕ್ಕೆ ಅಸ್ವತಂತ್ರನಾಗಿದ್ದು ಸ್ವತಂತ್ರನಾಗಿರ್ತಕ್ಕಂಥವನಲ್ಲಪ್ಪ, ನೀನು ಸದಾ ಕಾಲ ಸ್ವತಂತ್ರ. ಅನಾಥ ಬಂಧೋ, ನಿನಗೆ ಯಾವ ಬಂಧಕವೂ ಇಲ್ಲವಪ್ಪ, ನೀನು ಯಾವತ್ತೂ ಸ್ವತಂತ್ರ ಎಂಬತಕ್ಕಂಥದ್ದನ್ನು ಅನಾಥ ಬಂಧೋ ಎಂಬ ಶಬ್ದದಿಂದ ಶ್ರೀ ಪುರಂದರದಾಸರು ತೋರಿಸಿಕೊಟ್ಟಿದ್ದಾರೆ. ಅದೇ ಶಬ್ದದಿಂದ ಜೀವನ ಸ್ವಾತಂತ್ರ್ಯತೆ ಹಾಗೂ ದೇವರ ಸ್ವಾತಂತ್ರ್ಯತೆಯನ್ನು ತಿಳಿಸುವ ಮಹಾಮಂತ್ರವೆನಿಸಿದೆ. ಮಂತ್ರ ಅಂದ್ರೆ ಏನು? ಮಾನತ್ವಾತ್, ಮನನಶೀಲತ್ವಾತ್ ಮಂತ್ರ. ಮಾನಾತ್ ಮಂತ್ರ ಅಂತ ಹೇಳುವಾಗ ಅನಾಥ ಬಂಧೋ ಎಂಬತಕ್ಕಂಥದ್ದನ್ನು ಮನನ ಮಾಡಿ, ಚಿಂತನೆ ಮಾಡಿ. ಆಗ ಏನು ಸಿಗುತ್ತೆ? ಭಗವಂತನು ಸಿಗ್ತಾನೆ. ಯಾರಿಗೋಸ್ಕರ ಸಿಗ್ತಾನೆ? ಜೀವರಿಗಾಗಿ ಸಿಗ್ತಾನೆ. ಅಂದರೆ ಒಂದೇ ಶಬ್ದದಿಂದ ಸ್ವತಂತ್ರರಾದ ಭಗವಂತನನ್ನು ಅಸ್ವತಂತ್ರರಾದ ಜೀವರನ್ನೂ ಸಹ ತಿಳಿಸಿಕೊಟ್ಟಿದ್ದಾರೆ. ಇದರರ್ಥ ಏನು? ಭಗವಂತನ ವಿಶೇಷ ಲಕ್ಷಣ ಉಪಾಸಕರಾದ ಜೀವರು ಈಗ ಮಾಡಬೇಕು ಎಂಬುದಕ್ಕಂತ ತೋರಿಸಿಕೊಟ್ಟಿದ್ದಾರೆ ಎಂಬ ವಿಶೇಷ ಅರ್ಥ ಇಲ್ಲಿ ಸಂಘಟಿತವಾಗಿರೋದ್ರಿಂದ ಇಂತಹ ಸಂಘಟಿತ ಶಬ್ದಗಳನ್ನ ಮಂತ್ರ ಅಂತ ಕರೀತಾರೆ. ಇದು ಮನನಶೀಲ ಅಂದ್ರೆ ನಮಗೆ ಮನಸ್ಸಿಗೆ ಮತ್ತೆ ಮತ್ತೆ ನಾವು ಅದನ್ನ ಚಿಂತನೆ ಮಾಡಲಿಕ್ಕೆ ಬರುತ್ತೆ. ಇಂತಹ ಶಕ್ತಿ ಉಳ್ಳತಕ್ಕಂತಹ ಶಬ್ದಕ್ಕೆ ಮಂತ್ರ ಅಂತ ಹೆಸರು. ಈ ಮಂತ್ರವನ್ನ ನಮ್ಮ ತಾಯಿ ಭಾಷೆಯಲ್ಲಿ ನಮಗಾಗಿ ಶ್ರೀ ಪುರಂದರದಾಸರು ಅನುಗ್ರಹಿಸಿದ್ದಾರೆ. ಅದನ್ನು ಸಮಸ್ತವಾಗಿ ನಾವು ಅರಿತುಕೊಂಡು ಅವರ ಅನುಗ್ರಹ ಸಂಪಾದನೆಯನ್ನು ಮಾಡಿ ಭಗವಂತನ ಪ್ರಸಾದವನ್ನು ಪಡೆಯಬೇಕಾಗಿದೆ. ಅದನ್ನು ನಮ್ಮ ಮಹತ್ ಕಾರ್ಯ ಎಂದು ತಿಳಿದು ಶ್ರೀ ಪುರಂದರದಾಸರಿಗೆ ಮತ್ತೆ ಮತ್ತೆ ನಮಿಸಿ ಭಗವಂತನ ವಿಶೇಷ ಪ್ರಸಾದವನ್ನು ಪ್ರಾರ್ಥಿಸೋಣ. ಹರಿ ಓಂ. ಭಾರತೀಯ ಪ್ರಣಂತರು ಶ್ರೀಕೃಷ್ಣಾರ್ಪಣಮಸ್ತು.